ಈಗ ನೀವು ಹೇಳಿದ್ರಿ ಇದೆಲ್ಲ ಡಾಟಾ ನಾವು ಫಿಲ್ ಮಾಡಿ ಆದ ನಂತರವೂ ಕೂಡ ನಮ್ಮ ಅಡ್ರೆಸ್ ಅಲ್ಲಿ ಏನಾದರೂ ತಪ್ಪುಗಳಿದ್ದರೆ, ನಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದು ಸಾಫ್ಟ್ವೇರ್ ಖಂಡಿತ ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ AI ಮತ್ತೊಂದೆಲ್ಲ ಬಳಸ್ತಾರೆ. ಹಾಗಾದಾಗ ಅವರ ಮತದಾನದ ಪಟ್ಟಿಯಿಂದ ಕೈ ಬಿಡುವಂಥ ಸಾಧ್ಯತೆಗಳಿರುತ್ತಲ್ವಾ? ನೋಡಿ, ಕೊಟ್ಟ ಮಾಹಿತಿಯಲ್ಲಿ ತಪ್ಪಿದ್ರೆ ಅಥವಾ ಮಾಹಿತಿ ಎಂಟರ್ ಮಾಡಿ ತಪ್ಪಿದ್ರೆ ಏನು ತೊಂದರೆ ಇಲ್ಲ. ಆ ತಪ್ಪು ಮಾಹಿತಿಯನ್ನು ಸರಿಪಡಿಸೋದಕ್ಕೆ ನಮಗೆ ಅವಕಾಶ ಇದೆ. ಈಗ ಮೊದಲಿಗಿಂತ ಎಷ್ಟೋ ಚೆನ್ನಾಗಿದೆ. ಮೊದಲೆಲ್ಲ ಪೇಪರ್ ಫಾರ್ಮೇ ಕೊಡಬೇಕಿತ್ತು. ಈಗ ಆನ್ಲೈನ್ ಕಳೆದ ಒಂದು 7-8 ವರ್ಷಗಳಿಂದ ಚೆನ್ನಾಗಿ ನಡೀತಾ ಇದೆ. ಅದರ ಬಗ್ಗೆ ಹೆಚ್ಚು ದೂರಿಲ್ಲ ಈಗ. ಸೊ ತಪ್ಪು ಬರೋ ಸಾಧ್ಯತೆ ಇದೆ. ಆ ತಪ್ಪು ಬರೋದನ್ನು ನಾವು ವರ್ಷಕ್ಕೊಮ್ಮೆ ಯಾವಾಗಲಾದರೂ ಒಮ್ಮೆ ಅದನ್ನು ನೋಡಿಬಿಟ್ಟು ಮಾಹಿತಿಗಳು ಸರಿ ಇವೆಯೋ ಇಲ್ವೋ ಅಂತ ನೋಡಿ, ಇಲ್ದಿದ್ರೆ ಫಾರ್ಮ್ 8 ಅಂತ ಇದೆ. ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ನಮಗೆ ಮುಖ್ಯ ಬೇಕಾಗಿರೋದು. ಫಾರ್ಮ್ 8 ಈಸ್ ಫಾರ್ ಕರೆಕ್ಷನ್ಸ್. ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮೊದಲನೇ ಬಾರಿ ಆಗದಿದ್ರೆ ಎರಡನೇ ಬಾರಿ, ಮೂರನೇ ಬಾರಿ, ಅದಕ್ಕೆ ಹೆಚ್ಚು ಕೆಲಸ ಇಲ್ಲ. ಅದನ್ನು ಸರಿಪಡಿಸಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ಅಂದ್ಕೊಳ್ಳೋಣ. ಅದನ್ನು ಹಾಳು ಮಾಡೋದು ಅವರ ಕರ್ತವ್ಯ, ಮಾಡೇ ಮಾಡ್ತಾರೆ ಅವರು. ಸರಿಪಡಿಸೋದು ನಮ್ಮ ಕರ್ತವ್ಯ. ಓಕೆ. ಈ BLO ಕಡೆಯಿಂದ ತಪ್ಪುಗಳಾದರೆ ಅದಕ್ಕೆ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ನೋಡಿ, ಅಕೌಂಟೆಬಿಲಿಟಿ ಅಂತಾರಲ್ಲ, ಅದು ಯಾವಾಗಲೂ ಕೆಳಗೆ ಹೋಗೋದಿಲ್ಲ. ನೀವು ಜವಾಬ್ದಾರಿ ಕೊಡ್ಬೋದು, ಆದರೆ ಅಕೌಂಟೆಬಿಲಿಟಿ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ಹೌದು, ಒಂದು ಮಾನಿಟರ್ ಮಾಡೋದಂತ ಹೇಳ್ತಾರಲ್ಲ. ಕೊನೆಗೆ ಅವರು ಆನ್ಸರಬಲ್. ಈಗ ನಮ್ಮ ದೇಶದಲ್ಲಿ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೌದು, ಜವಾಬ್ದಾರ, ಅದಕ್ಕೆ ಉತ್ತರದಾಯಿತ್ವ. ಹೌದು, ಉತ್ತರದಾಯಿತ್ವ ಅವರದ್ದೇ. ಅದು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅವರ ಕೆಲಸ. ಅದು ಕೆಳಗಡೆ ಬರುತ್ತೆ. ಪ್ರತಿ ಹಂತದಲ್ಲೂ ಒಂದಷ್ಟು ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನೋಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಈಗ ನೀವು ಹೇಳಿದ್ರಿ ಇದೆಲ್ಲ ಡಾಟಾ ನಾವು ಫಿಲ್ ಮಾಡಿ ಆದ ನಂತರವೂ ಕೂಡ ನಮ್ಮ ಅಡ್ರೆಸ್ ಅಲ್ಲಿ ಏನಾದರೂ ತಪ್ಪುಗಳಿದ್ದರೆ, ನಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದು ಸಾಫ್ಟ್ವೇರ್ ಖಂಡಿತ ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ AI ಮತ್ತೊಂದೆಲ್ಲ ಬಳಸ್ತಾರೆ. ಹಾಗಾದಾಗ ಅವರ ಮತದಾನದ ಪಟ್ಟಿಯಿಂದ ಕೈ ಬಿಡುವಂಥ ಸಾಧ್ಯತೆಗಳಿರುತ್ತಲ್ವಾ? ನೋಡಿ, ಕೊಟ್ಟ ಮಾಹಿತಿಯಲ್ಲಿ ತಪ್ಪಿದ್ರೆ ಅಥವಾ ಮಾಹಿತಿ ಎಂಟರ್ ಮಾಡಿ ತಪ್ಪಿದ್ರೆ ಏನು ತೊಂದರೆ ಇಲ್ಲ. ಆ ತಪ್ಪು ಮಾಹಿತಿಯನ್ನು ಸರಿಪಡಿಸೋದಕ್ಕೆ ನಮಗೆ ಅವಕಾಶ ಇದೆ. ಈಗ ಮೊದಲಿಗಿಂತ ಎಷ್ಟೋ ಚೆನ್ನಾಗಿದೆ. ಮೊದಲೆಲ್ಲ ಪೇಪರ್ ಫಾರ್ಮೇ ಕೊಡಬೇಕಿತ್ತು. ಈಗ ಆನ್ಲೈನ್ ಕಳೆದ ಒಂದು 7-8 ವರ್ಷಗಳಿಂದ ಚೆನ್ನಾಗಿ ನಡೀತಾ ಇದೆ. ಅದರ ಬಗ್ಗೆ ಹೆಚ್ಚು ದೂರಿಲ್ಲ ಈಗ. ಸೊ ತಪ್ಪು ಬರೋ ಸಾಧ್ಯತೆ ಇದೆ. ಆ ತಪ್ಪು ಬರೋದನ್ನು ನಾವು ವರ್ಷಕ್ಕೊಮ್ಮೆ ಯಾವಾಗಲಾದರೂ ಒಮ್ಮೆ ಅದನ್ನು ನೋಡಿಬಿಟ್ಟು ಮಾಹಿತಿಗಳು ಸರಿ ಇವೆಯೋ ಇಲ್ವೋ ಅಂತ ನೋಡಿ, ಇಲ್ದಿದ್ರೆ ಫಾರ್ಮ್ 8 ಅಂತ ಇದೆ. ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ನಮಗೆ ಮುಖ್ಯ ಬೇಕಾಗಿರೋದು. ಫಾರ್ಮ್ 8 ಈಸ್ ಫಾರ್ ಕರೆಕ್ಷನ್ಸ್. ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮೊದಲನೇ ಬಾರಿ ಆಗದಿದ್ರೆ ಎರಡನೇ ಬಾರಿ, ಮೂರನೇ ಬಾರಿ, ಅದಕ್ಕೆ ಹೆಚ್ಚು ಕೆಲಸ ಇಲ್ಲ. ಅದನ್ನು ಸರಿಪಡಿಸಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ಅಂದ್ಕೊಳ್ಳೋಣ. ಅದನ್ನು ಹಾಳು ಮಾಡೋದು ಅವರ ಕರ್ತವ್ಯ, ಮಾಡೇ ಮಾಡ್ತಾರೆ ಅವರು. ಸರಿಪಡಿಸೋದು ನಮ್ಮ ಕರ್ತವ್ಯ. ಓಕೆ. ಈ BLO ಕಡೆಯಿಂದ ತಪ್ಪುಗಳಾದರೆ ಅದಕ್ಕೆ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ನೋಡಿ, ಅಕೌಂಟೆಬಿಲಿಟಿ ಅಂತಾರಲ್ಲ, ಅದು ಯಾವಾಗಲೂ ಕೆಳಗೆ ಹೋಗೋದಿಲ್ಲ. ನೀವು ಜವಾಬ್ದಾರಿ ಕೊಡ್ಬೋದು, ಆದರೆ ಅಕೌಂಟೆಬಿಲಿಟಿ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ಹೌದು, ಒಂದು ಮಾನಿಟರ್ ಮಾಡೋದಂತ ಹೇಳ್ತಾರಲ್ಲ. ಕೊನೆಗೆ ಅವರು ಆನ್ಸರಬಲ್. ಈಗ ನಮ್ಮ ದೇಶದಲ್ಲಿ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೌದು, ಜವಾಬ್ದಾರ, ಅದಕ್ಕೆ ಉತ್ತರದಾಯಿತ್ವ. ಹೌದು, ಉತ್ತರದಾಯಿತ್ವ ಅವರದ್ದೇ. ಅದು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅವರ ಕೆಲಸ. ಅದು ಕೆಳಗಡೆ ಬರುತ್ತೆ. ಪ್ರತಿ ಹಂತದಲ್ಲೂ ಒಂದಷ್ಟು ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನೋಡಿಕೊಂಡ್ರೆ ಏನೂ ತೊಂದರೆ ಇಲ್ಲ.